ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ಇವತ್ತೊಂದು ಆರೋಗ್ಯಭರಿತವಾದ ಗೋಂದಿನ ಲಡ್ಡು ಮಾಡಿ ತೋರಿಸ್ತಾ ಇದ್ದೇನೆ ನಾನು ನಿಮಗೆ. ಚಳಿಗಾಲದಲ್ಲಿ ಗೋಂದಿನ ಲಡ್ಡು, ಅದಕ್ಕೆ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿ ತಿಂದರೆ ಬೆನ್ನು ನೋವಿಗೆ, ಮೈಕೈ ನೋವಿಗೆಲ್ಲ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನೋಡಿ, ಇದುವೇ ಗೋಂದ್ ಅಂತ ಆಯುರ್ವೇದ ಅಂಗಡಿಗಳಲ್ಲಿ ಸಿಗ್ತದೆ. ಇದು ಸಣ್ಣ ಗೋಂದು. ಒಂದು ಅರ್ಧ ಗಂಟೆ ಸ್ವಲ್ಪ ಬಿಸಿಲಲ್ಲಿಟ್ಟು ನಂತರ ಇದನ್ನೀಗ ತಂದು ನಿಮಗೆ ತೋರಿಸ್ತಾ ಇದ್ದೇನೆ. ಈಗ ಹೇಗೆ ಮಾಡೋದೆಂದು ನೋಡುವ. ಹಾಗಾದರೆ ಒಂದು ಬಾಣಲಿಗೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕ್ತಾ ಇದ್ದೇನೆ. ಮೆಲ್ಲ ಉರಿಯಲ್ಲಿ ನಾವು ಇದನ್ನೆಲ್ಲ ಹುರಿಬೇಕಾಗಿದೆ. ಈಗ ಇದಕ್ಕೆ ಏನೇನು ಹಾಕ್ತೇನೆ ಅಂತ ಒಂದೊಂದಾಗಿಯೇ ತೋರಿಸ್ತಾ ಇರ್ತೇನೆ ನಿಮಗೆ. ಇದು ನೋಡಿ, ನಾನು ಒಂದು ಹಿಡಿಯಷ್ಟು ಗೋಂದನ್ನು ತೆಗೆದುಕೊಂಡಿದ್ದೇನೆ. ಸಾಧಾರಣ 3/4 ಕಪ್ಪಿನಷ್ಟು ಆಗ್ತದೆ. ಇದನ್ನು ಸ್ವಲ್ಪ ಸ್ವಲ್ಪವೇ ಹಾಕಿ ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಬೇಕು. ಉರಿ ಜಾಸ್ತಿ ಆಯ್ತು ಅನಿಸಿದರೆ ಅದು ಒಳಗೆಲ್ಲ ಸ್ವಲ್ಪ ಗಟ್ಟಿ ಗಟ್ಟಿ ಇರ್ತದೆ, ತಿನ್ನುವಾಗಷ್ಟು ಚೆನ್ನಾಗಿರೋದಿಲ್ಲ. ಇದು ಚೆನ್ನಾಗಿ ಉಬ್ಬಿ ಬರಬೇಕು. ನೋಡಿ ಎಷ್ಟು ಚೆನ್ನಾಗಿ ಈಗ ಜೋಳದ ಹಾಗೆ ಕಾಣ್ತಾ ಇದೆ ಅಲ್ಲ. ಸ್ವಲ್ಪ ಚೆನ್ನಾಗಿ ಫ್ರೈ ಆದರೆ ಕುರ್ಕುರ ಆಗ್ತದೆ. ಇದು ಕೈಯಲ್ಲಿ ಒಂದೊಂದು ತೆಗೆದು ನೋಡ್ಬೋದು, ಆದರೆ ಈಗ ಬಿಸಿ ಇದೆ, ಹಾಗಾಗಿ ಇದು ಫ್ರೈ ಮಾಡುವಾಗಲೇ ನಮಗೆ ಅಂದಾಜಾಗ್ತದೆ ಇದು ಚೆನ್ನಾಗಿ ಫ್ರೈ ಆಗಿದೆ ಅಂತ. ಈಗ ಇದನ್ನು ನಾನು ಒಂದು ಪ್ಲೇಟಲ್ಲಿ ತೆಗಿತೇನೆ. ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬೇರೆ ಬೇರೆ ರೀತಿಯ ಅಡುಗೆಗಳನ್ನು ಮತ್ತು ಈ ರೀತಿಯ ತಿನಿಸುಗಳನ್ನು ಮಾಡಿ ತೋರಿಸ್ತಿದ್ದೇನೆ. ನೀವು ಇಷ್ಟ ಆಯಿತು ಅನಿಸಿದರೆ ದಯವಿಟ್ಟು ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಹಾಗೂ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ನೋಡಿ, ಉಳಿದದನ್ನು ಸಹ ಇದೇ ರೀತಿ ಹುರಿದು ನಾನೀಗ ಅದೇ ಪ್ಲೇಟಿಗೆ ಹಾಕಿ ತೆಗೆದಿಟ್ಟಿದ್ದೇನೆ. ನೋಡಿ, ಈಗ ಇದು ಮಖಾನ ಅಂದರೆ ಲೋಟಸ್ ಹೂ, ತಾವರೆ ಹೂ ಅಂತ ಹೇಳ್ತಾರೆ. ಇದನ್ನು ನಾನು ಒಂದು 2 ಕಪ್ಪಿನಷ್ಟು ತೆಗೆದುಕೊಂಡಿದ್ದೇನೆ. ಇದನ್ನು ಸಷ್ಟೇ ಅದರಲ್ಲಿ ಉಳಿದ ತುಪ್ಪದಲ್ಲಿ ಹುರಿತಾ ಇದ್ದೇನೆ. ಇದು ಸಷ್ಟೇ ಮೆಲ್ಲ ಉರಿಯಲ್ಲೇ ಹುರಿಬೇಕು. ಕ್ರಿಸ್ಪ್ ಆಗುವವರೆಗೆ ಇದನ್ನು ಸಹ ಹುರಿಬೇಕಾಗಿದೆ. ನೋಡಿ, ಈ ರೀತಿ ನೋಡಿ ಚೆನ್ನಾಗಿ ಕ್ರಿಸ್ಪ್ ಆಗಿದೆ. ನೋಡಿ, ಇದು ಕೈಯಲ್ಲಿ ಪ್ರೆಸ್ ಮಾಡುವಾಗ ಗೊತ್ತಾಗ್ತದೆ. ಇದನ್ನು ಸಹ ಇನ್ನೊಂದು ಪ್ಲೇಟಲ್ಲಿ ನಾನು ತೆಗೆದಿಟ್ಟಿದ್ದೇನೆ. ಅದೇ ರೀತಿ ಈಗ ಇದಕ್ಕೆ ಒಂದು ಚಮಚದಷ್ಟು ತುಪ್ಪವನ್ನು ಸ್ವಲ್ಪ ಹಾಕಿ 1 ಹಿಡಿಯಷ್ಟು ಬಾದಾಮಿ ನಾನಿಲ್ಲಿ ಹಾಕಿದ್ದೇನೆ. ಇದನ್ನು ಸಷ್ಟೇ ಇದರಲ್ಲಿ ಚೆನ್ನಾಗಿ ರೋಸ್ಟ್ ಆಗೋವರೆಗೆ ಹುರಿಬೇಕು. ಮೆಲ್ಲ ಉರಿಯೇ ಇರಬೇಕು. ಇದನ್ನು ಸಹ ನೋಡಿ ಇನ್ನೊಂದು ಪಾತ್ರೆಗೆ ತೆಗೆದು ಹಾಕಿದ್ದೇನೆ, ಒಂದು ಪ್ಲೇಟಿಗೆ ನಾನು. ಈಗ ಅದರಲ್ಲಿರುವ ತುಪ್ಪಕ್ಕೆ ನಾನಿಲ್ಲಿ ಒಂದು ಸಾಧಾರಣ 2 ಕಪ್ಪಿನಷ್ಟು ಅಂದರೆ ಸಣ್ಣದೊಂದು ಕೊಬ್ಬರಿಯನ್ನು ಚೆನ್ನಾಗಿ ತುರಿದು ಅಥವಾ ಕಟ್ ಮಾಡಿ ಮಿಕ್ಸಿಯಲ್ಲಿ ಹಾಕಿ ತುರಿದು ನೋಡಿ ಇದಕ್ಕೆ ಹಾಕಿದ್ದೇನೆ. ಇದನ್ನು ಸಷ್ಟೇ ಹಸಿ ವಾಸನೆ ಅಂದರೆ ಸ್ವಲ್ಪ ಪರಿಮಳ ಬರೋವರೆಗೆ ಹುರಿಬೇಕು. ಇದನ್ನು ಸಹ ಚೆನ್ನಾಗಿ ಹುರಿದ್ರೆ ಸ್ವಲ್ಪ ಬಾಳಿಕೆ ಜಾಸ್ತಿ ಬರ್ತದೆ, ಅಂದರೆ ಉಂಡೆ ಮಾಡಿಟ್ರೆ ಏನಾಗೋದಿಲ್ಲ. ಹಾಗೆ ಇದನ್ನು ಸಷ್ಟೇ ಒಂದು ಪ್ಲೇಟಿಗೆ ನಾನು ನೋಡಿ ಎಲ್ಲವನ್ನು ಹಾಕಿದ್ದೇನೆ. ಈಗ ಇನ್ನೊಂದು ಚಮಚ ತುಪ್ಪವನ್ನು ಇಲ್ಲಿ ಹಾಕ್ತಾ ಇದ್ದೇನೆ ನಾನು. ಗಸಗಸೆ, ಇದು ಎಳ್ಳು, ಬಿಳಿ ಎಳ್ಳು 2-3 ಚಮಚ ಬಿಳಿ ಎಳ್ಳು, ಮತ್ತು 1 ಚಮಚ ದೊಡ್ಡ ಚಮಚದಲ್ಲಿ ಗಸೆಗಸೆಯನ್ನು ಹಾಕಿ ಇದರಲ್ಲಿ ನೋಡಿ ಹುರಿತಾ ಇದ್ದೇನೆ ಈ ತುಪ್ಪದಲ್ಲಿ. ಇದನ್ನು ಚೆನ್ನಾಗಿ ಹುರಿದ ನಂತರ ಒಂದು ಪ್ಲೇಟಿಗೆ ಹಾಕುವ. ಚಟಪಟ ಅಂತದೆ ಇದು, ಆವಾಗ ಗೊತ್ತಾಗ್ತದೆ ಎಳ್ಳು. ಇದನ್ನು ಸಷ್ಟೇ ಒಂದು ಪ್ಲೇಟಲ್ಲಿ ಹಾಕಿ ಇಟ್ಟಿದ್ದೇನೆ ನಾನೀಗ. ಇನ್ನೊಂದು ಚಮಚದಷ್ಟು ತುಪ್ಪ, ಒಂದು ಅರ್ಧ ಚಮಚ ಸಹ ಸಾಕಾಗ್ತದೆ. ಒಂದು 10-12 ಬೀಜ ತೆಗೆದ ಖರ್ಜೂರವನ್ನು ಇದಕ್ಕೆ ನಾನು ನೋಡಿ ಹಾಕಿದ್ದೇನೆ. ಕಟ್ಟೇನು ಮಾಡಲಿಲ್ಲ, ಬೀಜ ತೆಗೆದಾಗ ಮಾತ್ರ ಅದು ಹಾಗಾಗಿದೆ. ಸ್ವಲ್ಪ ಹೊತ್ತು ಒಂದು 2-3 ಸೆಕೆಂಡ್ ಹುರಿದ್ರೆ ಸಾಕಿದು. ಸಾಫ್ಟ್ ಇದೆ ಇದು ಖರ್ಜೂರ. ಸ್ವಲ್ಪ ಬಿಸಿಯಾಗಲಿ ಅಂತ ಅಷ್ಟಕ್ಕೋಸ್ಕರ ಹಾಕ್ತಾ ಇದ್ದೇನೆ. ಪ್ಯಾನ್ ಬಿಸಿ ಇದೆ, ನಾನು ಗ್ಯಾಸ್ ಆಫ್ ಮಾಡಿದ್ದೇನೆ. ಅದರಲ್ಲಿ ದ್ರಾಕ್ಷಿಯನ್ನು ಸಹ ಸ್ವಲ್ಪ ಈ ರೀತಿ ಹುರಿತಾ ಇದ್ದೇನೆ. ಇದನ್ನು ಸಪ್ರೇಟ್ ತೆಗೆದಿಡುವ, ಇದನ್ನು ಯಾವುದನ್ನು ಮಿಕ್ಸಿಯಲ್ಲಿ ಹಾಕಲಿಕ್ಕಿಲ್ಲ, ಅದಕ್ಕೋಸ್ಕರ. ಈಗ ನೋಡಿ, ಗೋಂದನ್ನು ನಾನು ಮಿಕ್ಸಿಯಲ್ಲಿ ಹಾಕಿ ನುಣ್ಣಗೆ ಪುಡಿ ಮಾಡಿ ತರ್ತೇನೆ. ನೋಡಿ, ಈಗ ನೋಡಿ ಇದು ಚೆನ್ನಾಗಿ ಪುಡಿಯಾಗಿದೆ. ತುಪ್ಪದಲ್ಲಿ ಹುರಿದ್ರಿಂದ ಚೆನ್ನಾಗಿ ಪುಡಿ ಸಹ ಆಗಿದೆ. ಮತ್ತು ನೋಡಿ ಸ್ವಲ್ಪ ತುಪ್ಪ ಅದರಲ್ಲಿ ಹಿಡಿದುಕೊಂಡಿದೆ ನೋಡಿ, ತುಂಬ ಪುಡಿ ಇಲ್ಲ, ಹಾಗಾಗಿ ಚೆನ್ನಾಗಿ ಆಗಿದೆ ಇದು. ಈಗ ನಾನು ಇದಕ್ಕೆ ಲೋಟಸ್ ಸೀಡ್ ಇದೆ ನೋಡಿ, ಅದನ್ನು ತಾವರೆ ಹೂವನ್ನು ಸಹ ಹಾಕ್ತಾ ಇದ್ದೇನೆ. ತಾವರೆ ಬೀಜ, ಇದನ್ನು ಸಷ್ಟೇ ಚೆನ್ನಾಗಿ ಪುಡಿ ಆಯಿತು ನೋಡಿ. ಇದು ಸಹ ಹುರಿದದ್ದು ಚೆನ್ನಾಗಿ ಕ್ರಿಸ್ಪ್ ಆದರೆ ಚೆನ್ನಾಗಿ ಹುಡಿ ಸಹ ಆಗ್ತದೆ. ಇದನ್ನು ಸಷ್ಟೇ ಅದಕ್ಕೆ ನಾನು ಹಾಕ್ತಾ ಇದ್ದೇನೆ. ಈಗ ಬಾದಾಮಿಯನ್ನು ಮಿಕ್ಸಿಗೆ ಹಾಕುವ, ಅದನ್ನೇ ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ಸಷ್ಟೇ ನುಣ್ಣಗೆ ಪುಡಿ ಮಾಡುವ. ಚೆನ್ನಾಗಿ ರೋಸ್ಟ್ ಆಗಿರೋದ್ರಿಂದ ನುಣ್ಣಗೆ ಪುಡಿ ಆಗ್ತದೆ. ನೋಡಿ ಎಷ್ಟು ಚೆನ್ನಾಗಿ ಪುಡಿ ಆಯಿತು. ನಾನು ಮಾತ್ರ ಇದನ್ನು ತುಂಬ ಪುಡಿ ಮಾಡಲಿಲ್ಲ, ಸ್ವಲ್ಪ ತರಿಯಾಗಿ ಮಾಡಿದ್ದೇನೆ. ಇದನ್ನು ಸಹ ಇದಕ್ಕೆ ಹಾಕುವ. ಈಗ ಖರ್ಜೂರ,
ಇದನ್ನು ಒಂದೆರಡು ರೌಂಡ್ ತಿರುಗಿಸಿದರೆ ಸಾಕು. ಇದು ಸಹ ಅಷ್ಟೇ ತುಂಬ ಸಾಫ್ಟಾಗಿರೋದ್ರಿಂದ ಇದು ಬೇಗ ನುಣ್ಣಗಾಗ್ತದೆ ನೋಡಿ. ಇದನ್ನು ಅಷ್ಟೇ ಅದೇ ಪ್ಯಾನಿಗೆ ನಾನಿಲ್ಲಿ ಹಾಕ್ತಾ ಇದ್ದೇನೆ. ಈಗ ಇದರ ಜೊತೆ ನಾವು ಹುರಿದ ಬಿಳಿ ಎಳ್ಳು ಮತ್ತು ಗಸೆಗಸೆ, ಕಪ್ಪು ಎಳ್ಳು ಸಹ ಹಾಕ್ಬೋದು. ಕಪ್ಪು ಎಳ್ಳು ಇರಲಿಲ್ಲ ನನ್ನ ಹತ್ರ, ಅದಕ್ಕೆ ಬಿಳಿ ಎಳ್ಳು ಹಾಕಿದ್ದೇನೆ. ಮತ್ತು ಇದು ದ್ರಾಕ್ಷಿ, ಇದು ನೋಡಿ ಕೊಬ್ಬರಿದು ತುರಿ, ಇದನ್ನು ಸಹ ಹುರಿದಿಟ್ಟಿದ್ದೇವೆ ನಾವು. ಅದರ ಜೊತೆ ಈ ಖರ್ಜೂರದ ಪೇಸ್ಟನ್ನು ಸಹ ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಬೇಕು. ಇದನ್ನು ಸೌಟಲ್ಲಿ ಮಿಕ್ಸ್ ಮಾಡಲಿಕ್ಕಾದರೆ ಮಿಕ್ಸ್ ಮಾಡ್ಬೋದು, ಇಲ್ಲಾಂದರೆ ಕೈಯಲ್ಲಿ ಸಹ ಮಿಕ್ಸ್ ಮಾಡ್ಬೋದು. ನೋಡಿ ಈ ರೀತಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಬೇಕು. ಈ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇದಕ್ಕೆ ನಾನು ಬೆಲ್ಲದ ಪಾಕ ಏನು ಮಾಡ್ತಾ ಇಲ್ಲ. ಇದು ನೋಡಿ ಆರ್ಗ್ಯಾನಿಕ್ ಬೆಲ್ಲದ ಹುಡಿ ಇದು. ಇದನ್ನು ಸಾಧಾರಣ 1 ಕಪ್ಪಿನಷ್ಟು ತೆಗೆದುಕೊಂಡಿದ್ದೇನೆ. ಸಿಹಿ ಜಾಸ್ತಿ ಬೇಕನ್ನಿಸಿದ್ರೆ ಹಾಕ್ಕೊಳ್ಬೋದು, ಆದರೆ ಅಗತ್ಯ ಇಲ್ಲ ಅಂತ ಅನ್ನಿಸ್ತದೆ. 1 ಸಾಕಾಗ್ತದೆ. ಚೆನ್ನಾಗಿ ಒಳ್ಳೆ ಟೇಸ್ಟ್ ಬಂದಿದೆ. ಹಾಗಾಗಿ ನಾನು 1 ಕಪ್ ಬೆಲ್ಲದ ಹುಡಿಯನ್ನು ಹಾಕಿ ನೋಡಿ ಈ ರೀತಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಕೈಯಲ್ಲಿ ಮಿಕ್ಸ್ ಮಾಡಿದರೆ ಚೆನ್ನಾಗಿ ಮಿಕ್ಸ್ ಆಗ್ತದೆ ಇದು. ನೋಡಿ ಈ ರೀತಿ ಮುದ್ದೆ ಮುದ್ದೆ ಮಾಡಿಕೊಂಡು ಇದನ್ನು ಚೆನ್ನಾಗಿ ಪುಡಿ ಮಾಡಬೇಕು. ಇದಕ್ಕೀಗ ಹಾಲು ಅಥವಾ ನೀರು ಏನು ಹಾಕುವ ಅಗತ್ಯ ಇಲ್ಲ, ಅಷ್ಟು ಚೆನ್ನಾಗಿದು ಉಂಡೆ ಕಟ್ಟಲಿಕ್ಕೆ ಬರ್ತಾ ಇದೆ. ನಿಮಗೇನಾದರೂ ಉಂಡೆ ಕಟ್ಟಲಿಕ್ಕೆ ಬರಲಿಲ್ಲ ಅನಿಸಿದರೆ 1-2 ಚಮಚದಷ್ಟು ಹಾಲನ್ನು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಉಂಡೆ ಕಟ್ಟಬಹುದು. ನಾನಿಲ್ಲಿ ದೊಡ್ಡ ಗಾತ್ರದ ಉಂಡೆ ಮಾಡ್ತಾ ಇಲ್ಲ, ಸ್ವಲ್ಪ ಸಣ್ಣ ಗಾತ್ರದ ಉಂಡೆಯನ್ನು ಮಾಡ್ತಾ ಇದ್ದೇನೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಉಂಡೆ ಕಟ್ಟಲಿಕ್ಕೆ ಬಂತು. ಇದು ಒಂದು 10 ದಿನ ಆರಾಮದಲ್ಲಿಟ್ಕೊಂಡು ತಿನ್ನಬಹುದು. ಇದು 10 ದಿನ ಸಹ ಬರೋದಿಲ್ಲ, ಅದಕ್ಕಿಂತ ಮೊದಲೇ ಖಾಲಿ ಆಗ್ತದೆ, ಅಷ್ಟು ರುಚಿಯಾಗಿದೆ. ಖಂಡಿತ ನೀವು ಸಹ ನಿಮ್ಮ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿ. ಒಳ್ಳೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಖಂಡಿತವಾಗಿ ಸಹ ನೀವು ಮಾಡಿ ರುಚಿ ನೋಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.